एवं सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेद यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे एकेनैव सूत्रेण उपनिबद्धेऽस्मिन् पञ्चदशे तक्षाधिकरणे तदुपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः चत्वारिंशं सूत्रम्। सर्वाग्रे शंकर भगवत् पूज्य पादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चत्वारिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। अग्रे तावत् श्री श्री शंकर भगवत् पूज्य पादानां प्रशस्ति श्लोकमेकं
ದ್ವಿವಾರಂ ಪಠಾಮಃ. ಓಂ ಯಮಾಶ್ರಿತಾ ಗಿರಾಂ ದೇವಿ ನಂದಯತ್ಯಾತ್ಮಸಂಶ್ರಿತಾನ್ ತಮಾಶ್ರಯೇ ಶ್ರಿಯಾಜುಷ್ಟಂ ಶಂಕರಂ ಕರುಣಾನಿಧಿಂ. ಓಂ ಯಮಾಶ್ರಿತಾ ಗಿರಾಂ ದೇವಿ ನಂದಯತ್ಯಾತ್ಮಸಂಶ್ರಿತಾನ್ ತಮಾಶ್ರಯೇ ಶ್ರಿಯಾಜುಷ್ಟಂ ಶಂಕರಂ ಕರುಣಾನಿಧಿಂ. ಇದು ಈ ಅದ್ವೈತ ಭೂಷಣ ಅಂತ ಒಂದು ಗ್ರಂಥ ಇದೆ. ಅದ್ವೈತ ಭೂಷಣ ಅಂತ ಅದು ಈ ಒಂದು ಪಂಚಪಾದಿಕಾ ಪ್ರಸ್ಥಾನ ಅಂತ ಏನಿದೆ ಆ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಒಂದು ಈ ಪ್ರಕರಣವಲ್ಲ, ವ್ಯಾಖ್ಯಾನ ಗ್ರಂಥ ಅದು. ಅದು ಈ ಪಂಚಪಾದಿಕಾ ಮೇಲೆ ವ್ಯಾಖ್ಯಾನ, ಅದರ ಮೇಲೆ ಉಪವ್ಯಾಖ್ಯಾನ ರೂಪವಾಗಿ ಬಂದಿರತಕ್ಕಂಥ ಒಂದು ಗ್ರಂಥ. ಅದನ್ನು ಬರೆದವರು ಬೋಧೇಂದ್ರ ಯತಿ ಅಂತಕ್ಕಂಥವ್ರು. ಬೋಧೇಂದ್ರ ಯತಿ ಅಂತಕ್ಕಂಥವ್ರು ಅವರು ಸುಮಾರು 16-15ನೇ ಶತಮಾನದಲ್ಲಿದ್ದರು ಅಂತಾರೆ, ಗೊತ್ತಿಲ್ಲ ಸರಿಯಾಗಿ. ಆದರೆ ಅದ್ವೈತ ಭೂಷಣ ಎಂಬತಕ್ಕಂಥ ಒಂದು ಗ್ರಂಥ ಇದೆ, ಅದು ಪ್ರಿಂಟ್ ಆಗಿದೆ, ಸಿಕ್ಕುತ್ತೆ ಅದ್ವೈತ ಭೂಷಣ ಅಂತಕ್ಕಂಥದ್ದು. ಅದರಲ್ಲಿ ಇರತಕ್ಕಂಥದ್ದು, ಅದರಲ್ಲಿ ಆ ಬೋಧೇಂದ್ರ ಯತಿಗಳು ತಾವು ಆ ಒಂದು ವ್ಯಾಖ್ಯಾನವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಶಂಕರ ಭಗವತ್ಪಾದರನ್ನು ಈ ರೀತಿ ಸ್ತೋತ್ರ ಮಾಡಿ ನಂತರ ಪ್ರಾರಂಭ ಮಾಡಿದ್ದಾರೆ ಅವರ ಒಂದು ವ್ಯಾಖ್ಯಾನವನ್ನು. ನೋಡೋಣ. ಇದು ಅನುಷ್ಠುಪ್ ಛಂದಸ್ಸಲ್ಲಿರ್ತಕ್ಕಂತಹ ಬಹಳ ಸರಳವಾಗಿರತಕ್ಕಂಥ ಶ್ಲೋಕ, ಯಾವ ತೊಡಕು ಇಲ್ಲದೆ ಇರತಕ್ಕಂಥ ಸುಲಭವಾಗಿ ಅರ್ಥವಾಗತಕ್ಕಂಥ ಶ್ಲೋಕ. ಎಂ ಗಿರ ಆಶ್ರಿತ ಅಂದರೆ ಎಂ ಎಂಬ ಯಾರನ್ನು, ಆಶ್ರಿತ ಗಿರಾಂ ದೇವಿ ಯಾರನ್ನು ಆಶ್ರಯಿಸಿ, ಗಿರಾಂ ದೇವಿ. ಗಿರಾಂ ದೇವಿ ಅಂದರೆ ಏನು? ಗಿರಾಂ ಅಂತಂದರೆ ಗೀರ್ ಅಂತಂದರೆ ಅಕ್ಷರ, ಗೀರ್ ಶಬ್ದ. ಗೀಹಿ, ಗಿರೌ, ಗಿರಹ ಅಂತಕ್ಕಂಥದ್ದು ಗೀರ್ ಶಬ್ದ. ಇದು ರೇಫಾ ಅಂತ, ಪ್ರಕಾರ ಅಂತ, ಗೀರ್ ಶಬ್ದ. ಇಂಥ ಗಿರಾಂ ದೇವಿ ಅಂದರೆ ಏನು? ಗಿರಾಮ್ ಅಂದರೆ ಅಕ್ಷರ, ಮಾತು ಎಂಬತಕ್ಕಂಥ ಅರ್ಥ. ಗಿರಾಂ ದೇವಿ ಅಂದರೆ ಏನು? ವಾಗಧಿದೇವತೆ. ವಾಗಧಿದೇವತೆ ಅಂದರೆ ಏನು? ಸರಸ್ವತಿ. ಯಾರನ್ನು ಆಶ್ರಯಿಸಿ ದೇವಿಯಾದ ಸರಸ್ವತಿಯು ಆತ್ಮಸಂಶ್ರಿತಾನ್ ನಂದಯತಿ. ಆತ್ಮಸಂಶ್ರಿತಾನ್ ತನ್ನಲ್ಲಿ ಆಶ್ರಯವಾಗಿರ್ತಕ್ಕಂತಹ ಎಲ್ಲವನ್ನೂ ಕೂಡ, ಅದೇನು, ಎಲ್ಲ ವಾಗ್ವೈಭವವನ್ನು ಕೂಡ, ಎಲ್ಲ ವಾಗ್ಮಯವನ್ನು ಕೂಡ ನಂದಯತಿ. ನಂದಯತಿ ಅಂದ್ರೇನು? ಅದರಲ್ಲಿ ಅದಕ್ಕೆ ಹೆಚ್ಚುಗಾರಕ್ಕೆ ತಂದು ಕೊಡ್ತಾಳೆ, ಅದಕ್ಕೆ ಸಂತೋಷವನ್ನು ಉಂಟು ಮಾಡ್ತಾಳೆ. ಅಂದ್ರೇನು? ಆ ಒಂದು ವೈಭವೀಕರಿಸುತ್ತಾಳೆ ಅಂತಂತ. ಯಾರನ್ನ ನೋಡಿ, ಅವಳೇ ವಾಗಧಿದೇವತೆ. ಎಲ್ಲ ವಾಕ್ ಸಂಪತ್ತು ಕೂಡ ಅವಳ ಅಧೀನದಲ್ಲಿದೆ. ಇಂತಹ ವಾಗಧಿದೇವತೆ, ವಾಗ್ದೇವತೆ ಯಾರನ್ನ ಆಶ್ರಯಿಸಿ ತನ್ನಲ್ಲಿ ಆಶ್ರಿತವಾಗಿರತಕ್ಕಂಥ ಎಲ್ಲವನ್ನೂ ಕೂಡ ವೈಭವೀಕರಿಸುತ್ತಾಳೆಯೋ, ಅಂದರೆ ವೈಭವೀಕರಿಸಿ ಪ್ರಕಟಗೊಳಿಸುತ್ತಾಳೆಯೋ, ತಂ ಅಂತಹ ಯಾರವನನ್ನ, ಕರುಣಾನಿಧಿಂ ಆ ಕರುಣಾನಿಧಿ. ಯಾಕೆ? ಸರಸ್ವತಿಯನ್ನೇ ಹೀಗೆ ಅನುಗ್ರಹಿಸಿದವನು. ಯಾರವರು ಅಂತಂದರೆ ಶ್ರಿಯಾಜುಷ್ಟಂ. ಶ್ರಿಯಾ ಅಂದರೆ ಎಲ್ಲ ಸಂಪತ್ತಿನಿಂದಲೂ ಕೂಡ ಸೇವಿಸಲ್ಪಡತಕ್ಕಂಥವನು. ಜುಷ್ಟ ಆದರೆ ಜುಷಿ ಪ್ರೀತಿ ಸೇವನೆಯೋ ಅಂತ ಧಾತು. ಅದು ಪ್ರೀತಿ ಸೇವನೆಯೋ ಜುಷಿ ಅಂತ ಅರ್ಥಕ್ಕಂಥ ಧಾತು. ಜುಷ್ಟಂ ಅಂದರೆ ಸೇವಿಸಲ್ಪಟ್ಟಿರ್ತಕ್ಕಂತಹ ಎಲ್ಲ ಅಂದ್ರೇನು? ಆಪ್ತಕಾಮನಾಗಿರತಕ್ಕಂತಹ, ಆತ್ಮಕಾಮನಾಗಿರತಕ್ಕಂತಹ. ಯಾಕೆ? ಎಲ್ಲವನ್ನು ಅವನಿಂತಾರೆ ಸೇವಿಸಲ್ಪಡತಕ್ಕಂಥ ಎಲ್ಲ ಸಂಪತ್ತು ಕೂಡ. ಆತ್ಮಕಾಮನು ಮತ್ತು ಆಪ್ತಕಾಮನು ಆ ಇಲ್ಲದೆ ಹೋಗಿಬಿಟ್ರೆ ಅವನು ಅಕಾಮನಾಗುವುದಕ್ಕೆ ಸಾಧ್ಯವೇ ಇಲ್ಲ.
ಒಂದಕ್ಕೊಂದು ಸಂಬಂಧ ತಾನೆ. ಆಪ್ತಕಾಮ, ಆದ್ದರಿಂದ ಆಪ್ತಕಾಮತ್ವದಿಂದ ಆತ್ಮಕಾಮತ್ವ, ಆಪ್ತಕಾಮತ್ವದಿಂದ ಆತ್ಮಕಾಮತ್ವ, ಆತ್ಮಕಾಮತ್ವದಿಂದ ಅಕಾಮತ್ವ. ಹೀಗೆ ಇಂತಹ ಶ್ರೀಯಾಜುಷ್ಟಂ, ಶ್ರೀ ಸಂಪದ್ದೇವತೆಯಿಂದ ಸೇವಿಸಲ್ಪಟ್ಟಿರ್ತಕ್ಕಂಥ ಯಾರು? ಶಂಕರಂ. ಶಂಕರಂ ಅಂದರೆ ಆ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರನ್ನು ಅಹಂ, ನಾನು ಆಶ್ರಯೇ. ಅಹಂ ಅಂತ ಇಲ್ಲ, ಅದು ಅಂಡರ್ಸ್ಟುಡ್. ಅದು ಅಹಂ ಆಶ್ರಯೇ ಅಂತ ಇರ್ತಕ್ಕಂಥ ಇದ್ರಿಂದ ಉತ್ತಮ ಪುರುಷ, ಉತ್ತಮ ಪುರುಷ ಇರತಕ್ಕ ಶಬ್ದವಾದ್ದರಿಂದ ಅದು ಅಹಂ ಅಂತಕ್ಕಂಥದ್ದು. ಅದು ನಾವು ಸೇರಿಸ್ಕೊಳ್ತೇವೆ. ಅಹಂ ಆಶ್ರಯೇ, ನಾನು ಆಶ್ರಯಿಸುತ್ತೇನೆ ಅಂತ ಇದೇ ಅರ್ಥ ಬರತಕ್ಕಂಥ ಇನ್ನೂ 2-3 ಶ್ಲೋಕಗಳಿವೆ. ಅದನ್ನು ನಾವು ಆಗಲೇ ಅದನ್ನು ಹೇಳಿದ್ದೇವೆ, ಅನುಷ್ಠಾನ ಮಾಡಿದ್ದೇವೆ ಅದನ್ನು. ಇದು ಕೂಡ ಅದೇ ಗುಂಪಿಗೆ ಸೇರುವಂಥ ಒಂದು ಶ್ಲೋಕ. ಯಮಾಶ್ರಿತಾ ಗಿರಾಂ ದೇವಿ ನಂದಯತ್ಯಾತ್ಮ ಸಂಶ್ರಿತಾನ್ ತಮಾಶ್ರಯೇ ಶ್ರಿಯಾಜುಷ್ಟಂ ಶಂಕರಂ ಕರುಣಾನಿಧಿಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೇ ಪಂಚದಶಂ ಏಕಸೂತ್ರಾತ್ಮಕಂ ತಕ್ಷಾಧಿಕರಣಂ. ಓಂ ಯಥಾ ಚ ತಕ್ಷೋಭಯಥಾ, ಓಂ ಯಥಾ ಚ ತಕ್ಷೋಭಯಥಾ. ಚ ಅಂತ ಏನರ್ಥ? ನಾವು ಹೇಳಿದ್ದು ಮಾಡ್ಕೊಂಡಿದ್ದು ತು ಅಂತ. ತು ಯಥಾ ತಕ್ಷ ಉಭಯಥಾ ವ್ಯಾಪೃಣೋತಿ ವ್ಯವಹಾರಂ ಕರೋತಿ. ಯಥಾ ತಕ್ಷ ಉಭಯಥಾ ವ್ಯಾಪಾರಂ ಕರೋತಿ. ಕಥಂ ಇತ್ಯುಕ್ತೆ ಕರ್ತೃತ್ವೇನ ಚ ಅಕರ್ತೃತ್ವೇನ ಚ ಉಭಯಥಾ. ಯಥಾ ತಕ್ಷ ಕರ್ತೃತ್ವೇನ ಚ ಅಕರ್ತೃತ್ವೇನ ಚ ಉಭಯಥಾ ವ್ಯಾಪೃಣೋತಿ ವ್ಯಾಪಾರಂ ಕರೋತಿ. ತಥಾ ಅಯಂ ಜೀವಃ ಉಭಯಥಾ ವ್ಯಾಪೃಣೋತಿ ವ್ಯಾಪಾರಂ ಕರೋತಿ. ವ್ಯವಹಾರೇ ಕರ್ತೃತ್ವೇನ, ಪರಮಾರ್ಥೆ ಅಕರ್ತೃತ್ವೇನ. ಅಷ್ಟೆ. ಇಲ್ಲಿ ಏನು ಸೂಚಿಸಿದಾಗಾಯಿತು ಅಂದರೆ, ನೋಡಿ, 2 ದೃಷ್ಟಿಯನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಅದ್ವೈತ ವೇದಾಂತದಲ್ಲಿ. ಇಲ್ಲಿ ಏನು ಹೇಳಿದ್ದಾರೆ? 2 ದೃಷ್ಟಿಯನ್ನು ಹೇಳಿದ್ದಾರೆ. ಒಂದು ವ್ಯವಹಾರ ದೃಷ್ಟಿ, ಒಂದು ಪಾರಮಾರ್ಥಿಕ ದೃಷ್ಟಿ. ಇದರ ವಿಂಗಡಣೆ ನಮಗೆ ಗೊತ್ತಿಲ್ಲದೆ ಇದ್ಬಿಟ್ರೆ ಅದ್ವೈತ ಏನಾಗುತ್ತೆ? ಪೂರ್ಣವಾಗಿ ಅಸಂಬದ್ಧ. ಏನೇನೋ ಹೇಳ್ತಾರೆ ಕಣ್ರಿ, ಕರ್ತೃವಂತೆ ಅಕರ್ತೃವಂತೆ, ಅದಂತೆ ಇದಂತೆ, ಏನು ಮಾಡೋದೇ ಇಲ್ವಂತೆ, ಜೀವ ಅಕರ್ತೃವಂತೆ, ಮಾಡ್ತಾ ಇಲ್ವಾ? ಎಲ್ಲ ಮಾತಾಡ್ತಾ ಇದ್ದಾನೆ ಅವನು, ಅಲ್ಲಿ ಹೇಳ್ತಾ ಇದ್ದಾನೆ ನಾನು ಅಕರ್ತೃ ಅಂತ. ಅದು ಯಾರ ಬೋರ್ಡ್ ಬರೆದಿದ್ರಂತೆ ನೋಡ್ರಿ, ಇಲ್ಲಿ ಯಾರೂ ಕೂಡ ಏನನ್ನೂ ಕೂಡ ಬರೆಯಬಾರದು ಅಂತ ಬೋರ್ಡ್ ಹಾಕಿದ್ರು. ಅಯ್ಯ, 2 ಬರೆಯಬಾರದು, ಅದು ಅಕ್ಷರವಲ್ವೇ ಅದು? ಹೀಗೆ ಇವರು ಅದ್ವೈತಿಗಳು ಅಂತ ಹೇಳ್ಬಿಡ್ತಾರೆ. ಇದು ಯಾತಕ್ಕೆ ಹೇಳ್ತಾರೆ ಅಂತಂದರೆ, ಅವರಿಗೆ ಅದ್ವೈತದ ಒಂದು ಕೆಲವು ಈ ಕೀ ಅಂತ ಹೇಳ್ತಾರಲ್ಲ, ಬೀಗದ ಕೈಗಳು, ಅದು ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಏನಾಗುತ್ತೆ? ಬೀಗ ತೆರೆದೇ ಇಲ್ಲ, ಒಳಗಿರೋದು ಗೊತ್ತೇ ಆಗಿಲ್ಲ. ವ್ಯವಹಾರ ದೃಷ್ಟಿ ಮತ್ತು ಪರಮಾರ್ಥ ದೃಷ್ಟಿ, ಇಲ್ಲಿ 2 ವಿಂಗಡಣೆ ಮಾಡಿ ಹೇಳಿದ್ದಾರೆ. ಮತ್ತು ಇಲ್ಲಿ ಅತ್ಯಂತ ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು, ಎಲ್ಲ ಈ ಅದ್ವೈತ ಸಿದ್ಧಾಂತವನ್ನು ಆಕ್ಷೇಪಣೆ ಮಾಡತಕ್ಕಂಥ ಎಲ್ಲರೂ ಕೂಡ ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಲೇಬೇಕಾದ ಅಂಶ ಏನು? ಅದ್ವೈತ ಸಿದ್ಧಾಂತವು, ಅದ್ವೈತ ಶಾಸ್ತ್ರವು ಎಂದಿಗೂ ಕೂಡ ವ್ಯವಹಾರ ದೃಷ್ಟಿಯನ್ನು ಅಲ್ಲಗಳೆಯುತ್ತಿಲ್ಲ. ವ್ಯವಹಾರ ದೃಷ್ಟಿಯನ್ನು ಅಲಗಳಿತಾ ಇಲ್ಲ. ಯಾವತ್ತೂ ನಾವು ಅಲಗಳೆದಿಲ್ಲ ವ್ಯವಹಾರ ದೃಷ್ಟಿನ. ಏನು? ಇಲ್ಲಿ ಇರ್ತಕ್ಕಂಥ ದ್ವಂದ್ವಗಳನ್ನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ.
ಏನ್ರಿ ಎಲ್ಲ ಇಲ್ವಂತೆ? ಯಾರು ಹೇಳಿದ್ದಾರೆ ಇಲ್ಲ ಅಂತ? ಆದರೆ ಏನನ್ನ ಮಾಡಿದ್ದೇವೆ ಅದ್ವೈತದಲ್ಲಿ? ವೇದಾಂತ ಏನನ್ನು ವಿಚಾರ ಮಾಡಿದ್ದಾರೆ ಅಂದರೆ, ಇಲ್ಲಿ ತೋರತಕ್ಕಂತಹ ಎಲ್ಲ ದ್ವಂದ್ವಗಳಿದೆಯಲ್ಲ, ಅವೆಲ್ಲವೂ ಕೂಡ ಪರಮಾರ್ಥವಾಗಿದೆಯೋ ಅಥವಾ ಆಗಂತುಕವಾಗಿದೆಯೋ ಅಂತ ಇಷ್ಟನ್ನು ವಿಚಾರ ಮಾಡಿದ್ದೇವಷ್ಟೇ. ಆಮೇಲೆ ನೀವೇ ಹೇಳ್ತೀರಾ ಇದೆಯೋ ಇಲ್ವೋ ಅಂತ. ಇಷ್ಟನ್ನು ಅದ್ವೈತ ವಿಚಾರ ಮಾಡತಕ್ಕಂಥದ್ದು. ಇನ್ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದೇವೆ ನೋಡಿ. ಯಾವ ಶಾಸ್ತ್ರ ಹೇಳಿತದೆ ಸ್ವಾಮಿ? ನಾವೇನು ಅಲ್ಲಗಳಿತಾ ಇಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ಸ್ವಾಮಿ. ಎದುರಿಗೆ ತೋರ್ತಾ ಇದೆ ಅದು. ಅದೇನು ಹಗ್ಗನ ಇಲ್ಲ ಹಾವಂತ ತೋರ್ತಾ ಇದೆಯಲ್ಲ, ಹಾವಂತ ತೋರ್ತಾ ಇದೆ ಕಣ್ರಿ. ಕಾಣ್ತಾ ಇಲ್ವ ನಿಮಗೆ? ಹಗ್ಗ ಅಂತ ಕಾಣ್ತಾ ಇಲ್ವ? ನಂಗೆ ಅಯ್ಯ ಹಾಗೆ ನಾವು ತೋರ್ತಾ ಇದೆಯಪ್ಪ, ನಾವು ಇಲ್ಲ ಅಂತ ಖಂಡಿತ ಹೇಳ್ತಾ ಇಲ್ಲ. ಆದರೆ ಆ ಒಂದು ಹಾವು ಅಂತ ಇದೆಯಲ್ಲ, ಅಲ್ಲಿ ಹಾವು ತೋರ್ತಾ ಇರೋದಲ್ಲ, ಇದೆಯಲ್ಲ ಹಾವು ಅಂತ ಇದೆಯಲ್ಲ, ಅದು ಏನದು? ಅದು ಪರಮಾರ್ಥವಾಗಿಯೇ ಹಾವಾಗಿದೆಯೋ ಅಥವಾ ಕೇವಲ ಪ್ರಾತಿಭಾಸಿಕ ದೃಷ್ಟಿಯಿಂದ ಪ್ರಾತಿಭಾಸಿಕವಾಗಿ ಹಾವಾಗಿದೆಯೋ ಅಂತ ವಿಚಾರ ಮಾಡು ಅಂತ ಅಷ್ಟೇ ನಾವು ಹೇಳ್ತಾ ಇರೋದು. ಯಾವಾಗ ಅದೆರಡು ದೃಷ್ಟಿಯ ಒಂದು ವಿಂಗಡಣೆ ಗೊತ್ತಾಯಿತೋ ನಿನಗೆ ಗೊತ್ತಾಗುತ್ತೆ ಅದ್ವೈತ ಇದೆಯೋ ಇಲ್ವೋ ನಿನಗೆ ನಾವು ಹೇಳಬೇಕಾದ್ದೇ ಇಲ್ಲ. ಇದು ಇಲ್ಲಿ ಬರುತ್ತೆ. ಇಲ್ಲೂ ಕೂಡ ಅದನ್ನೇ ವಿಚಾರ ಮಾಡಿರ್ತಕ್ಕಂಥದ್ದು. ಇಲ್ಲಿವರೆಗೆ ಏನಾಯಿತು? ಈ ಜೀವನಿಗೆ ಕರ್ತೃತ್ವವನ್ನ ಹಿಂದಿನ ಕರ್ತೃಧಿಕರಣದಲ್ಲಿ ಹೇಳಿದ್ರು. ಯಾತಕ್ಕೆ? ಎಲ್ಲ ಶಾಸ್ತ್ರವೂ ಕೂಡ ಅದನ್ನು ಹೇಳ್ತಾ ಇದೆ. ಶಾಸ್ತ್ರಗಳೆಲ್ಲ ಏನು ಹೇಳ್ತಾ ಇದೆ? ಇದನ್ನು ಮಾಡು, ಇದನ್ನು ಬಿಡು ಅಂತ ಹೇಳಿ ಏನು ಕರ್ತೃತ್ವವನ್ನು ಇಟ್ಟುಕೊಂಡೇ ವ್ಯವಹಾರ ಮಾಡ್ತಾ ಇದೆ. ಆದ್ದರಿಂದ ಜೀವನಿಗೆ ಕರ್ತೃತ್ವ ಎಂಬತಕ್ಕಂಥದ್ದು ಇದೆ, ಸಿದ್ಧವಾಗಿದೆ ಅಂತ ಹೇಳಿದರು. ಪೂರ್ತಿ ಪೂರ್ವ ಪಕ್ಷ ಸೂತ್ರ, ಅದು 8 ಸೂತ್ರದಲ್ಲಿರತಕ್ಕಂಥ ಅಧಿಕರಣ ವಿಚಾರ ಮಾಡಿದ್ದೇವೆ ಅದು ನಮ್ಮ ಕರ್ತೃಧಿಕರಣದಲ್ಲಿ. ಈಗ ಏನು ಹೇಳ್ತಾ ಇದ್ದಾರೆ ಆಚಾರ್ಯರು? ಇದು ಸಿದ್ಧಾಂತ ಸೂತ್ರ. ಇದು ಯಥಾ ಚತಕ್ಷೋಭಯಥಾ ಸಿದ್ಧಾಂತ ಏನು ಹೇಳಬೇಕು? ತು ಚ ಅಂದ್ರೆ ತು ಆದರೆ ಏನು? ಆದರೆ ನೋಡ್ರಿ, ನಾವು ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಲೇ ಇಲ್ಲ ಆಚಾರ್ಯರು. ನೋಡಪ್ಪ, ಜೀವನಿಗೆ ಕರ್ತೃತ್ವ ಇದೆ ಅಂತ ನೀನು ಹೇಳ್ತಾ ಇದ್ದೀಯಲ್ಲ, ಆಗಲಿ, ನಾವು ಒಪ್ಕೊಳ್ತೇವೆ. ಜೀವನ ಕರ್ತೃತ್ವ ಇದೆ, ಶಾಸ್ತ್ರದಲ್ಲಿ ಹೇಳ್ತಾ ಇದೆ, ಅನುಭವದಲ್ಲೂ ಇದೆ, ಎಲ್ಲ ಇದೆ, ಒಪ್ಕೊಳ್ತೇವೆ. ಆದರೆ ನಾವು ಹೇಳ್ತಾ ಇರೋದು ಇಷ್ಟೇನಪ್ಪ, ಇನ್ನೇನು ಹೇಳ್ತಾ ಇಲ್ಲ. ಏನು? ಈ ಜೀವನಿಗೆ ಕರ್ತೃತ್ವ ಅಂತ ನೀನು ಹೇಳ್ತಾ ಇದೆಯಲ್ಲ, ಅದು ನೀನು ಹೇಳ್ತಾ ಇಲ್ಲ, ನಮಗೂ ತೋರ್ತಾ ಇರಲಿ. ಅದು ಸ್ವಾಭಾವಿಕವೋ ಆಗಂತಕೋ ಅಂತ ನಾವು ಈಗ ವಿಚಾರ ಮಾಡುತ್ತೇವೆ, ವಿಚಾರ ಮಾಡಬೇಕಾಗಿದೆ ಈಗ ಅಂತ ಹೇಳಿ, ಜೀವನಿಗೆ ಈ ಕರ್ತೃತ್ವ ಅಂತಕ್ಕಂಥದ್ದು ಸ್ವಾಭಾವಿಕ ಅಲ್ಲ, ಇದು ಕೇವಲ ಆಗಂತುಕ. ಆಗಂತುಕ ಅಂತಂದ್ರು ಒಂದೇ, ಔಪಾಧಿಕ ಅಂತಂದ್ರು ಒಂದೇ. ಕೇವಲ ಉಪಾಧಿ ದೃಷ್ಟಿಯಿಂದ, ಬುದ್ಧಿಪಾಧಿ ದೃಷ್ಟಿಯಿಂದ ಅಷ್ಟೆ. ಈ ಅಂತಃಕರಣ ಇದೆಯಲ್ಲ, ಎಲ್ಲ ಮನಸ್ಸು, ಶರೀರ, ಇಂದ್ರಿಯ ಇವುಗಳ ಸಂಘಾತ ಯಾವುದೋ ಇದೆ, ಅದನ್ನ ಅದು ನಾನು ಅಂತ ಮಾಡಿಕೊಂಡು ಅದರಿಂದ ಉಂಟಾಗಿರ್ತಕ್ಕಂಥ ಕರ್ತೃತ್ವನಪ್ಪ ಇದು. ನಿಜವಾಗಿಯೂ ಕೂಡ ಜೀವನಿಗೆ ಕರ್ತೃತ್ವ ಇಲ್ಲ. ಅಷ್ಟೇ ಅಲ್ಲ, ಈ ಜೀವ ಎಂಬತಕ್ಕಂತಹ ವಸ್ತುವೇ ಪರಮಾತ್ಮನಿಗಿಂತ ಬೇರೆಯಾಗಿ ಇನ್ನೊಂದು ವಸ್ತು, ಎರಡನೆಯ ವಸ್ತು, ಜೀವ ಎಂಬತಕ್ಕಂಥ ವಸ್ತುವೇ ಇಲ್ಲ. ಓಹೋ, ಇದು ನೋಡಿ ಪರಮಾರ್ಥ ಸಿದ್ಧಾಂತ. ಜೀವ ನೋಡಿ, ಯಾವಾಗ ಜೀವನೇ ಇಲ್ಲ ಅಂತ ಆಯಿತು, ಇಲ್ಲ ಅಂತಂದ್ರೆ ಜೀವನೇ ಅವನು ಏನು ಅವಿದ್ಯಾ ದೃಷ್ಟಿಯಿಂದ, ಕೇವಲ ಔಪಾಧಿಕ ದೃಷ್ಟಿಯಿಂದ ನೋಡಿದಾಗ ಮಾತ್ರ ಜೀವತ್ವ, ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಇಲ್ಲ ಅಂತ ಆಯಿತೋ, ಜೀವನೇ ಪರಮಾರ್ಥ ದೃಷ್ಟಿಯಿಂದ ಇಲ್ಲ ಅಂತ ಆದಮೇಲೆ ಇನ್ನು ಜೀವನಿಗೆ
ಇರಬೇಕಾದ ಕರ್ತೃತ್ವ ಇದೆಯೋ ಇಲ್ವೋ ಅದೆಲ್ಲ ಯಾವ ಕರ್ತೃತ್ವ ರೀ? ಜೀವನ ಇಲ್ವಲ್ಲ ಮುಂಚೆ. ಹೌದು ತಾನೆ? ಇದು ಪರಮಾರ್ಥ ಸಿದ್ಧಾಂತ, ಪರಮ ಸಿದ್ಧಾಂತ ಇದು. ಇದನ್ನು ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ವಿಚಾರ ಮಾಡಿ ಹೇಳಿದ್ದಾಯಿತು. ಜೀವನ ಕರ್ತೃತ್ವ ಅಂತಕ್ಕಂಥದ್ದು ಏನಾಗಿದೆ? ಕೇವಲ ಔಪಾಧಿಕ ದೃಷ್ಟಿಯನ್ನು ತೋರ್ತಕ್ಕಂಥದ್ದಿದು. ಮತ್ತೇನು? ವ್ಯವಹಾರ ದೃಷ್ಟಿಯಲ್ಲಿ ಗೋಚರವಾಗತಕ್ಕಂಥದ್ದು, ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಅಲ್ಲ ಅಂತ ಸಿದ್ಧ ಮಾಡಿ ತೋರಿಸಿದ್ದಾಯಿತು. ಮತ್ತೆ ಈಗ ಹೇಳ್ತಾ ಇದ್ದಾರೆ. ಈಗ ಪೂರ್ವಪಕ್ಷಿ ಹೇಳ್ತಾನೆ, ನೋಡಿ ಸ್ವಾಮಿ, ನೀವು ಹೇಳಿದ್ದು ಏನೋ ಸರಿಯಾಗಿದೆ, ಆದರೆ ಒಪ್ಕೊಳ್ಳೋಣ. ಆದರೆ ಇಲ್ಲಿ ಯಥಾ ತಕ್ಷ ಅಂತ ಇದೆ. ಈ ತಕ್ಷ ಬಡಗಿನ ಉದಾಹರಣೆ ಕೊಟ್ಬಿಟ್ರದ ನೀವು. ಇದಕ್ಕೆ ಹೇಗೆ ಹೊಂದಿಸ್ತೀರಾ? ಹೇಗೆ ಹೊಂದುತ್ತೆ ಇದು? ಯಾವುದು? ಈ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಅಂತಕ್ಕಂಥದ್ದು, ಮತ್ತೆ ಕರ್ತೃತ್ವ ಅಂತಕ್ಕಂಥದ್ದು ವ್ಯವಹಾರ ದೃಷ್ಟಿಯಿಂದ ಆಗಿರ್ತಕ್ಕಂಥದ್ದು. ವ್ಯವಹಾರ ದೃಷ್ಟಿಯಿಂದ ಆಗಿರ್ತಕ್ಕಂಥದ್ದು ಅಂದ್ರೇನು? ಔಪಾಧಿಕ ದೃಷ್ಟಿಯಿಂದ ಆಗಿರ್ತ. ಇವೆಲ್ಲ ಈ ತಕ್ಷ ಬಡಗಿಯ ಒಂದು ಉದಾಹರಣೆ ಕೊಟ್ಟಲ್ಲ ಸ್ವಾಮಿ, ಹೇಗೆ ಇದು ಅಂತಂದರೆ ಅದಕ್ಕೆ ಹೇಳ್ತೇವಪ್ಪ. ಉದಾಹರಣೆಯ ಮೂಲಕ ಹೇಳಿದರೆ ಚೆನ್ನಾಗಿ ಗೊತ್ತಾಗುತ್ತೆ, ಹೇಳ್ತೇವೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಇವತ್ತಿನ ಭಾಷ್ಯ ಭಾಗ, 152ನೇ ಭಾಷ್ಯ ಭಾಗ. ಇದು ಯಾತಕ್ಕೆ ನಾವು ಇಷ್ಟೊಂದು ಏನು ಹೇಳಬೇಕಾದ್ದಿಲ್ಲ, ನಾವಂತ ಹೇಳ್ಬಿಟ್ಟಿವೆ, ಇವತ್ತಾಗಿ ಮುಗಿಸೇ ಬಿಡ್ಬೋದಾಗಿತ್ತು ಇನ್ನೂ 2 ದಿಕ್ಕಲ್ಲಿ. ನಾನು ಯಾತಕ್ಕೆ ಅಂದರೆ ಇದು ನೋಡಿ, ಎಷ್ಟು ನಾವು ಯೋಚನೆ ಮಾಡಿದ್ರೂ ಕೂಡ ನಮ್ಮ ತಲೆ ಈಗ ಹೋಗುತ್ತೆ, ಒಂದು ಮುಂದಿನ ಕ್ಷಣದಲ್ಲಿ ಇರೋದಿಲ್ಲ. ಅದು ಹಾಗಾಗಬಾರ್ದು. ಇದು ನಮ್ಮ ಬುದ್ಧಿಯಲ್ಲಿ ಬೇರೂರಬೇಕಿದು ಅಲ್ವಾ? ಹಾಗಾಗಬೇಕಾದ್ರೇನು? ಹಾಗಾಗಬೇಕಾದ್ರೆ ಆವರ್ತಿ ಅಂತಕ್ಕಂಥ ಬಹಳ ಮುಖ್ಯ. ಹೇಳಲೇಬೇಕು, ಇನ್ನೊಂದ್ಸರಿ ಹೇಳಬೇಕು, ಮತ್ತೊಂದ್ಸರಿ ಹೇಳಬೇಕು. ಅದು ಸಿದ್ಧವಾಗಿ ನಿಂತ್ಕೊಳ್ಬೇಕಷ್ಟೆ. ಅದಕ್ಕೋಸ್ಕರ ಇವೆಲ್ಲ ಏನು ಅದ್ವೈತ ಸಿದ್ಧಾಂತಕ್ಕೆ ತಳಹದಿಯಾಗಿರ್ತಕ್ಕಂಥ ಒಂದು ಭಾಗಗಳಿವೆಲ್ಲ. ಆದ್ದರಿಂದ ಸ್ವಲ್ಪ ಈ ಒಂದು ವಿಸ್ತಾರವಾಗಿ ನೋಡಬೇಕಾದಂಥದ್ದು. ಇದನ್ನು ಈ ಔಪಾಧಿಕ ಅಂತೇನು, ಯಾವ ಒಂದು ಉಪಾಧಿ ಅಂತಕ್ಕಂಥದ್ದು, ಆ ಉಪಾಧಿ ಅಂತಕ್ಕಂಥದ್ದು ಇರಬೇಕಲ್ಲ. ಹಾಗಾದರೆ ಉಪಾಧಿಯಿಂದ ಹೀಗೆ ತೋರ್ತಾಗಿದೆ ಅಂದಬೇಕಾದ್ರೆ ಆ ಉಪಾಧಿ ಎಷ್ಟು ಜೋರಾಗಿರಬೇಕು ಅಂತ ಎಲ್ಲ ಯೋಚನೆ ಬರುತ್ತಲ್ಲ. ಅದಕ್ಕೆಲ್ಲ ನಾವು ಆಗಲೇ ವಿಚಾರ ಕಂಡುಕೊಂಡಿದ್ದೇವೆ. ಎಲ್ಲಿ? ಮಾಂಡೂಕ್ಯ ಕಾರಿಕೆಗಳಲ್ಲಿ. ಉಪಾಧಿಯೂ ತೋರಿಕೆ, ಮತ್ತೆ ಆ ಉಪಾಧಿಯಿಂದ ಆದದ್ದು ತೋರಿಕೆ. ಉಪಾಧಿಯೂ ಇಲ್ಲ, ಉಪಾಧಿ ಆದದ್ದು ಇಲ್ಲ. ಅದ್ವೈತಮೇವ ಪರಮಾರ್ಥ ತತ್ವಂ ಅಷ್ಟೆ. ಅದನ್ನ ಮಾಂಡೂಕ್ಯದಲ್ಲಿ ಹೇಳಿದ್ದಾರೆ. ಇಲ್ಲಿಯೂ ಕೂಡ ಅದನ್ನು ಹೇಳಿದ್ದಾರೆ. ಅದನ್ನೇ ವಿಸ್ತಾರವಾಗಿ ಕೊಂಚ ನಾವು ಮುಂದೆ ಒಂದು 2-3 ದಿನ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಲ್ಲ. ಯಾವುದು? ವಿಶುದ್ಧ ವೇದಾಂತ ಪರಿಭಾಷಾ ಅಂತಕ್ಕಂಥದ್ದು ಶ್ರೀ ಸ್ವಾಮಿಪಾದರವರ ಒಂದು ಗ್ರಂಥ. ಅದರಲ್ಲಿ ಅವರು ವಿಸ್ತಾರವಾಗಿ ಈ ಒಂದು ಉಪಾಧಿ ಅಂತಂದ್ರೇನು, ಅವಿದ್ಯಾ ಉಪಾಧಿ, ಏನದು ಅವಿದ್ಯಾ ಅಂತಕ್ಕಂಥ ಅವಿದ್ಯಾ ಸ್ವರೂಪ ಏನು ಅಂತಕ್ಕಂಥದ್ದನ್ನು ವಿಚಾರ ಮಾಡಿದ್ದು. ಯಾಕೆ? ಆಚಾರ್ಯರೇ ಸ್ವತಃ ಮೊಟ್ಟ ಮೊದಲು ಅವಿದ್ಯೆಯಿಂದಲೇ ಪ್ರಾರಂಭ, ಅಧ್ಯಾಸದಿಂದಲೇ ಪ್ರಾರಂಭ ಆಗಿರತಕ್ಕಂಥದ್ದು ಸೂತ್ರಭಾಷ್ಯ. ಹೌತಾನೆ? ಯುಷ್ಮದಸ್ತತ್ಪ್ರತ್ಯೇಗೋಚರಯೋ ವಿಷಯಿನೋ ತಮಃ ಪ್ರಕಾಶವದ್ ವಿರುದ್ಧ ಸ್ವಭಾವಯೋ ಇತರೇತರ ಭಾವ ಅನುಪಪತ್ತೌ ಸಿದ್ಧಾಯಾಂ ತದ್ಧರ್ಮಾಣಾಮಪಿ ಸುತರಾಂ ಇತರೇತರ ಭಾವಾನುಪಪತ್ತಿರಿತ್ಯತಃ. ಮೊದಲಿಗೆ ಬೇಕಾ ಹೇಳಿದ್ದಾರೆ. ಹೀಗಾಗಿ ಅಲ್ಲಿ ಚೆನ್ನಾಗಿ ವಿಚಾರ ಮಾಡಿದ್ದಾರೆ. ನಾವು ನೋಡಿ, ವೇದಾಂತ ವಿಶುದ್ಧ ವೇದಾಂತ ಪರಿಭಾಷಾ ಅಂತಕ್ಕಂಥದ್ದು ಸ್ವಾಮಿಗಳ ಗ್ರಂಥ. ಅದರಲ್ಲಿ ಈಗ ಬಂದಿರತಕ್ಕಂಥ ಯಾವುದು ಈ ಔಪಾಧಿಕ ವಿಚಾರ ಅವೆಲ್ಲ ಅಲ್ಲಿ ಬಂದಿದೆ. ಅವಿದ್ಯೆ ಅಂತಕ್ಕಂಥದ್ದು ಏನು, ಸ್ವರೂಪ ಏನು, ವಿದ್ಯೆ ಏನು, ಅವಿದ್ಯೆ ಏನು, ಯಾರಿಗೆ ಅವಿದ್ಯೆ ಎಲ್ಲಿ ಅದು ಆಶ್ರಯ ಪಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ವಿಚಾರಗಳು ಬಂದಿವೆ ಅಲ್ಲಿ. ಇದು
ಈ ವೇದಾಂತ ಪರಿಭಾಷಾ ಅಂತ ಇನ್ನೊಂದು ಗ್ರಂಥ ಇದೆಯಲ್ಲ, ಆ ಒಂದು ಗ್ರಂಥ ಬಹಳ ಪ್ರಸಿದ್ಧವಾಗಿರತಕ್ಕಂಥದ್ದು. ಎಲ್ಲ ಈ ಅದ್ವೈತ ಸ್ಕೂಲ್ಸ್ ಪಾಠಶಾಲೆಯಲ್ಲೂ ಕೂಡ ಅದನ್ನು ಪಾಠ ಮಾಡೇ ಮಾಡ್ತಾರೆ. ಏನ್ರಿ ಪರಿಭಾಷೆ ಆಗಿದೆ ನಿಮಗೆ ಅಂತಾರೆ. ಪರಿಭಾಷಾ ಇಲ್ಲ ಆಗಿಲ್ಲ ಅಂದರೆ ಹಾಗಾದ್ರೆ ಅದ್ವೈತ ವೇದಾಂತ ಅರ್ಥ ಆಗಿಲ್ಲ ಬಿಡ್ರಿ ಅಂದ್ಬಿಡ್ತಾರೆ. ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಆ ಪರಿಭಾಷಾ ಅಂತಕ್ಕಂಥದ್ದು. ಯಾರು? ಧರ್ಮರಾಜ ಅಧ್ವರೀಂದ್ರ ಅವರಿಂದ ಆಗಿರ್ತಕ್ಕಂಥ ಎಲ್ಲ ಕಡೆ ಹೇಳ್ತಾರೆ ಅದನ್ನು. ಈಗ ಸ್ವಾಮಿಗಳು ಬರೆದಿದ್ದಾರಲ್ಲ, ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಈ ಸ್ವಾಮಿಗಳು ಬರೆದಿದ್ದಾರೆ ಅದನ್ನು ನಮ್ಮ ಇವಾಗ ಸ್ವಾಮಿಗಳ ಅನುಯಾಯಿಗಳು ಅವರು ಇವರು ಎಲ್ಲವೇ ಏನು ಹೇಳ್ತಾರೆ ನೋಡ್ರಿ, ಪರಿಭಾಷಾ ಅಂತ ಇದೆಯಲ್ಲ, ಸ್ವಾಮಿಗಳು ಯಾತಕ್ಕೆ ಬರೆದ್ರು ಅಂದರೆ ಇದೆಲ್ಲ ಸ್ವಾಮಿಗಳು ಅದನ್ನು ಒಪ್ಪಿಲ್ಲ ಅಂತ ಒಂದೇ ಒಂದು ಮಾತನ್ನು ಹೇಳ್ತಾರೆ, ಸ್ವಾಮಿಗಳು ಒಪ್ಪಿಲ್ಲ ಅಂತಂತ. ಈ ಸ್ವಾಮಿಗಳು ಒಪ್ಪಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿಬಿಟ್ರೆ ಅದು ಎಷ್ಟು ಪರಿಣಾಮ ಆಗುತ್ತೆ ಗೊತ್ತೇನು? ಈ ವಿದ್ವದ್ ವಲಯದಲ್ಲಿ ಇವತ್ತಿನ ಪ್ರಚಾರದಲ್ಲಿ ಇದೆಯಲ್ಲ, ಎಲ್ಲ ಗೋಷ್ಠಿ ನಡೀತಾ ಇದೆ, ಬೇಕಾಗಿದೆ, ಅಲ್ಲಿ ಎಷ್ಟು ಪರಿಣಾಮ ಆಗುತ್ತೆ. ಸ್ವಾಮಿಗಳು ನೋಡ್ರಿ ಅದನ್ನೆಲ್ಲ ಒಪ್ಪಿಲ್ಲ ಕಣ್ರಿ ಅಂತ. ಅದನ್ನು ನಾವು ಯಾತಕ್ಕೆ ಒಪ್ಪಿಲ್ಲ, ಯಾವುದನ್ನು ಒಪ್ಪಿಲ್ಲ, ಪೂರ್ತಿಯಾಗಿ ನಾವು ಇಂಗ್ಲೀಷಲ್ಲಿ ಹೇಳ್ತೀರಿ ಔಟ್ರೈಟ್ ತಳ್ಳಿ ಹಾಕ್ಬಿಟ್ಟಿದ್ದಾರೆ. ಇಂಥ ವಿಚಾರಗಳನ್ನು ನಾವು ನಾವು ಅಧ್ಯಯನ ಮಾಡಬೇಕು ಅಂತ ಇದೀವಲ್ಲ, ಅದರಲ್ಲಿ ಅದನ್ನೆಲ್ಲ ವಿಚಾರ ಮಾಡಿ ನೋಡಿದಾಗ ನಮಗೆ ಸ್ವಲ್ಪ ಮಟ್ಟಿಗೆ ಸ್ವಾಮಿಗಳ ಹೃದಯ ನಮಗೆ ಅರ್ಥವಾಗುತ್ತೆ. ಇಲ್ಲದೇ ಇದ್ದರೆ ಏನು ಎಲ್ಲರೂ ಹೇಳ್ತಾರಲ್ಲ, ಇಲ್ಲ ರೀ ಎಲ್ಲ ವ್ಯಾಖ್ಯಾನಕಾರನ ಇದು ಮಾಡಿಬಿಟ್ರು, ಅದು ಮಾಡಿಬಿಟ್ರು, ಇದನ್ನು ತಲೆ ಹಾಕ್ಬಿಟ್ರು, ಯಾರನ್ನೂ ಒಪ್ಪಿಲ್ಲ, ಯಾವುದನ್ನು ಓದಬಾರದು. ಇವೆಲ್ಲ ಎಷ್ಟರ ಮಟ್ಟಕ್ಕೆ ನಿಜ ಮತ್ತು ಎಲ್ಲಿಯವರೆಗೆ ನಿಜ ಅಂತಕ್ಕಂಥದ್ದನ್ನೆಲ್ಲ ವಿಚಾರ ಅವರೇ ಒಂದು ಇದಾಗಿ ಸಂಕ್ಷೇಪವಾಗಿ ಹೇಳಿದ್ದಾರೆ. ನಾವು ಅದನ್ನು ಆಳವಾಗಿ ಅಧ್ಯಯನ ಮಾಡಿ ವಿಚಾರ ಮಾಡಿ ನೋಡಿದಾಗ ಆವಾಗ ಗೊತ್ತಾಗುತ್ತೆ, ಓಹೋ ಏನಪ್ಪ ಇದು ಹೇಗೆ ಒಂದು ಅದಕ್ಕೆ ಒಂದು ವ್ಯತ್ಯಾಸ ಅಂತಕ್ಕಂಥದ್ದು ಇದೆ. ಇದು ಹೇಗಿದು ಅಂತಕ್ಕಂಥದ್ದು ನಮಗೆ ನಾವೇ ಚಿಂತನೆಗೆ ಒಳಪಡಿಸಿಕೊಳ್ಳಬೇಕಾದಂತಹ ಗ್ರಂಥ ವಿಶುದ್ಧ ವೇದಾಂತ ಪರಿಭಾಷೆ. ನಾವು ಇಷ್ಟು ದಿವಸ ಓದಿದ್ದೇವಲ್ಲ ವೇದಾಂತ, ಅದನ್ನು ಹೊರೆ ಹಚ್ಚುವುದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾಲ ಇದು. ಸರಿಯಾಗಿ ನಮ್ಮ ಪಕ್ವಾಗಿದೆಯಾ ಇಲ್ವಾ, ಇಲ್ಲ ಏನು ಹೇಳ್ತಾರೆ ಅದು ಜನಗಳು ಅದು ಸರಿಯಾ ಇಲ್ವ, ಇದೆಲ್ಲ ಯೋಚನೆ ಮಾಡಬೇಕಾದಂಥ ವಿಚಾರ ಮಾಡಿ ನಿರ್ಧಾರಣೆ ಮಾಡತಕ್ಕಂಥ ಒಂದು ಕಾಲ. ಮಾಡಿದ್ರೆ ಏನಾಗುತ್ತೆ, ಆಳವಾಗಿ ಬೇರಿರುತ್ತೆ ಅಷ್ಟೇ. ಅದರಿಂದ ಇರಲಿ, ಅದನ್ನು ಬಂದಿದೆ ಆ ವಿಚಾರ ಬಂದಾಗ ನೋಡೋಣ. ಈಗ ಈ ಒಂದು 152ನೇ ಭಾಷ್ಯ ಭಾಗ ಅದನ್ನು ನೋಡೋಣ. ತದೇತದಾಹ ಆಚಾರ್ಯ, ಏನಿದು ಈ ನೋಡಿ ತಕ್ಷ ಎಂಬತಕ್ಕಂತಹ ಯಥಾ ತಕ್ಷ ಅಂತ ಇದೆಯಲ್ಲ, ಈ ದೃಷ್ಟಾಂತವನ್ನು ಹೇಗೆ ಹೊಂದಿಸ್ತೀರಿ ಸ್ವಾಮಿ? ಇದಕ್ಕೆ ಜೀವನಿಗೆ ಕರ್ತೃತ್ವ ಸ್ವಾಭಾವಿಕವಲ್ಲ, ಆಗಂತುಕ ಅಂತ ಹೇಳಿದ್ರಿ. ಹಾಗಾಗೇನು ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ಅಂತ ಹೇಳಿದ್ರಿ. ವ್ಯವಹಾರ ದೃಷ್ಟಿಯಲ್ಲಿ ಕರ್ತೃತ್ವ ಮತ್ತು ಪರಮಾರ್ಥ ದೃಷ್ಟಿಯಿಂದ ಅಕರ್ತೃ ಅಂತ ಹೇಳಿದ್ರಿ, ತಾನೆ? ಮತ್ತು ಉದಾಹರಣೆ ಕೊಟ್ಟರಲ್ಲ, ಇದು ಹೇಗೆ ಹೊಂದುತ್ತೆ, ಇದನ್ನು ಹೊಂದಿಸಿ ಸ್ವಾಮಿ ಅಂತ ಹೇಳಿದ್ರೆ ಆಯ್ತಪ್ಪ ಹೊಂದಿಸ್ತೇವೆ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾರೆ. ತದೇತದಾಹ ಆಚಾರ್ಯ, ತದೇತದಾಹ ಅಂದರೆ ಈ ವಿಚಾರದಲ್ಲಿ, ಇದನ್ನು ಈ ವಿಷಯ ಅಸ್ಮಿನ್ ವಿಷಯ ಅಂತ ಹೇಳ ಏನು ಯಥಾಚ ತಕ್ಷೋಭಯಥಾ ಇತಿ ಆಚಾರ್ಯ ಇತ್ಯುಕ್ತೆ, ಇಲ್ಲಿ ಯಾರಿಲ್ಲಿ ಆಚಾರ್ಯ ಇತಿ ಭಗವಾನ್ ಬಾದರಾಯಣ ಅತ್ರ ಆಚಾರ್ಯ, ಕುತಃ ಸೂತ್ರಕಾರ ಭಗವಾನ್ ಬಾದರಾಯಣ, ಸೂತ್ರಸ್ತು ಯಥಾಚಕ್ಷೋಭಯಥಾ ಇತಿ ವರ್ತತೆ ಅಲ್ವಾ? ನೋಡೋಣ ಇಲ್ಲಿ ತ್ವರ್ಥೆ ಚ ಅಯಂಚ ಪಠಿತ. ತ್ವರ್ಥೆ ಅಂದ್ರೇನು? ತು ಅರ್ಥೇ ಅಂತಂದು, ಅಂದರೆ ತು ಎಂಬ ಅರ್ಥದಲ್ಲಿ, ತು ಶಬ್ದಾರ್ಥೇ ಇತ್ಯರ್ಥ. ತು ಶಬ್ದಾರ್ಥದಲ್ಲಿ ಅಯನ್
ಚಹ ಪಠಿತ ಅಯಂ ಚಹ. ಅಯಂ ಚಹ ಅಂದ್ರೇನು? ಚಹ ಶಬ್ದ ಪಠಿತ ಅಂದ್ರೇನು? ತು ಶಬ್ದಾರ್ಥೆ ಅಯಂ ಚ ಶಬ್ದ ಪಠಿತ. ಚ ಶಬ್ದ ಕುತ್ರ ಅಸ್ತಿ? ಯಥಾ ಚ ತಕ್ಷೋಭಯಥಾ. ಅನ್ವಯಸ್ತು ಕಥಂ ಭವತಿ? ಚ ಯಥಾ ತಕ್ಷ ಉಭಯಥಾ. ಚ ಇತ್ಯುಕ್ತೆ ಕೋರ್ಥಃ? ತು ಇತ್ಯರ್ಥಃ. ತು ಯಥಾ ತಕ್ಷ ಉಭಯಥಾ ವ್ಯಾಪ್ನೋತಿ ಇತಿ ಅಧ್ಯಾರ್ಥಮಸ್ತಿ. ಈಗ ಇಲ್ಲಿ ತ್ವರ್ಥೇಜ ಎಂ ಪಡೆ ತು ಅರ್ಥ ತಗೋಬೇಕು. ನೈವ ಮಂತವ್ಯಂ ಸ್ವಾಭಾವಿಕಮೇವ ಆತ್ಮನಃ ಕರ್ತೃತ್ವಂ ಅಗ್ನೇರಿವ ಔಷ್ಣ್ಯಂ ಇತಿ. ಈಗ ನೈವಂ ಮಂತವ್ಯಂ, ಹೀಗೆ ನಾವು ತಿಳಿದುಕೊಳ್ಳಬಾರದು. ಹೇಗೆ ಅಂತಂದ್ರೆ, ಬೆಂಕಿಗೆ ಹೇಗೆ ಬಿಸಿ ಇದೆಯಲ್ಲ, ಹಾಗೆ ಆತ್ಮನಿಗೆ ಕರ್ತೃತ್ವವು ಸ್ವಾಭಾವಿಕ ಎಂಬುದಾಗಿ ನಾವು ತಿಳಿಯಬಾರದು. ಅಂದ್ರೆ ಏನು? ಈ ಹೇಳಿದ್ರು ಹಿಂದೆ, ಕರ್ತೃತ್ವ ಸ್ವಾಭಾವಿಕವಲ್ಲ ಆಗಂತುಕ ಅಂತ. ಅದನ್ನು ಇನ್ನೊಂದ್ಸರಿ ಹೇಳ್ತಾ ಇದ್ರೆ ನೋಡಿ, ಸ್ವಾಭಾವಿಕ ಅಂತ ತಿಳಿಯಬಾರದು. ಹೇಗೆ ಅಂದರೆ, ಬೆಂಕಿಗೆ ಔಷ್ಣ್ಯ ಎಂಬುದು ಹೇಗೆ ಸ್ವಭಾವವೋ, ಮಂಜುಗೆಡ್ಡೆಗೆ ಶೈತ್ಯ ಎಂಬುದು ಹೇಗೆ ಸ್ವಭಾವವೋ, ಹಾಗೆ ನಾವು ಜೀವನಿಗೆ ಕರ್ತೃತ್ವ ಎನ್ನುವುದು ಸ್ವಾಭಾವಿಕ ಸ್ವಭಾವ ಅಂತ ತಿಳಿಯಬಾರದು. ಯಥಾತು ತಕ್ಷ, ಇದಕ್ಕೆ ಉದಾಹರಣೆ ಇವಾಗ ಹೇಳ್ತಾ ಇದೆ. ಯಥಾತು ತಕ್ಷ ಲೋಕೆ, ತಕ್ಷ ನೋಡಿ ದೀರ್ಘ, ತಕ್ಷ ತಕ್ಷಾಣೌ ತಕ್ಷಾಣ. ಇಲ್ಲಿ ಎರಡೂ ಅರ್ಥದಲ್ಲಿ ಪ್ರಯೋಗವಾಗ್ತಾ ಇದೆ. ಒಂದು ನಕಾರಾಂತ ಶಬ್ದ, ಒಂದು ಅಕಾರಾಂತ ಶಬ್ದ. ಅಕಾರಾಂತ ಶಬ್ದವಾದಾಗ ಒಂದು ಕೆಲವು ಇದರಲ್ಲಿ ತಕ್ಷಃ ಅಂತಂತ ಹೇಳಿದ್ರು ಬಡಗಿ ಅಂತ ಅನ್ನೋ ಅರ್ಥ ಪ್ರಯೋಗವಾಗುತ್ತೆ. ಆದರೆ ಇಲ್ಲಿ ನಕಾರಾಂತವಾಗಿ ಪ್ರಯೋಗವಾಗಿರ್ತಕ್ಕಂಥ ತಕ್ಷನ್ ಶಬ್ದ, ಆತ್ಮ ಆತ್ಮಾನ ಅಂತಂದಾಗ ತಕ್ಷ ತಕ್ಷಾಣ ತಕ್ಷಾಣ ಅಂತ. ಇಲ್ಲಿ ಏನು ನಯ ಯಥಾತ್ ತಕ್ಷ ಲೋಕೆ, ಹೇಗೆ ತಕ್ಷ ಬಡಗಿಯು ಲೋಕೆ ಲೋಕದಲ್ಲಿ ವಾಸ್ಯಾಧಿಕರಣ ಹಸ್ತ, ಅಂದರೆ ವಾಸ್ಯ ಅಂದ್ರೆ ಉಳಿ, ಆ ಉಳಿ ಇಟ್ಕೊಂಡಿರ್ತಾನಲ್ಲ, ಮರ ಕೆತ್ತೋದು ಉಳಿ ಎಡಗೈ ಇಟ್ಕೊಂಡಿರ್ತಾನೆ, ಬಲಗೈನಲ್ಲಿ ಆ ಒಂದು ಇದರಿಂದ ಹೊಡಿತಾನೆ, ಮರದ ಕೋಲದಿಂದ ಹೊಡಿತಾನೆ, ವಾಸ್ಯಾದಿ ಕಾರಣ. ಅದನ್ನು ಹಿಡ್ಕೊಂಡು ವಾಸ್ಯಾದಿ ಉಳಿ, ಆ ಕೊಡತಿ ಅಂತ ಹೇಳ್ತಾರೆ ಅದಕ್ಕೆ, ಆ ಕೊಡತಿ ಅವೆಲ್ಲ ಇಟ್ಕೊಂಡು ಕೈದಲ್ಲಿ ಇಟ್ಕೊಂಡು ಏನು ಮಾಡ್ತಾನೆ? ಕರ್ತ ಅಂತ ಅನಿಸ್ಕೋತಾನೆ. ಏನು? ಬಡಗಿ ಕಣ್ರಿ ಇವನು, ಅಂದರೆ ಮರದ ಕೆಲಸವನ್ನು ಮಾಡುವವನು ಕರ್ತ ಅಂತ ಹೇಳಿ ದುಃಖಿ ಭವತಿ. ಯಾಕೆ ದುಃಖಿ ಭವತಿ? ಕರ್ತೃತ್ವ ಯಾವಾಗ ಬಂತೋ ದುಃಖ ಅಂತಕ್ಕಂಥದ್ದು ಬಂದೇ ಬಂತು. ಇಲ್ಲಿ ದುಃಖ ಅಂತಕ್ಕಂಥದ್ದು ಅಂತ ಹೇಳಿದ್ರೂ ಕೂಡ ಇಲ್ಲಿ ಯಾವ ಸುಖವೂ ಬರ್ಬೋದು, ದುಃಖವೂ ಬರ್ಬೋದು. ಬಡಗಿ ಬಂದ, ಚೆನ್ನಾಗಿ ಯಾರೋ ಕರೆದ್ರು, ಮನೇಲಿ ಏನೋ ಮಾಡಿಸ್ಕೊಂಡು ಚೆನ್ನಾಗಿ ಸಂಭಾವನೆ ಕೊಟ್ಟರು, ಚೆನ್ನಾಗಿ ಸಂತೋಷವಾಯಿತು, ಕರ್ತೃತ್ವದಿಂದ ಅವನಿಗೆ ಚೆನ್ನಾಗಿ ಸಂತೋಷವಾಯಿತು. ಇನ್ನೊಂದು ಬಂದ, ಏನೋ ಬಂದರು, ಏನೇ ಹೀಗೆ ಮಾಡಿದ್ಯಾ ಅಂತ ಹೇಳೋದು, ದುಡ್ಡೇ ಕೊಟ್ಟಿಲ್ಲ ಕಳಿಸ್ಬಿಟ್ಟು ದುಃಖವಾಯಿತು. ಈ ಕರ್ತೃತ್ವ ಯಾವಾಗ ಬಂತೋ ಸುಖ ದುಃಖ ಅಂತಕ್ಕಂಥದ್ದು ಶತಸಿದ್ಧ. ಇದು ದುಃಖಿ ಭವತಿ. ಯಾಕೆ? ಸಾಮಾನ್ಯ ಲೋಕದ ವ್ಯವಹಾರದಲ್ಲಿ ಸುಖ ಬಂದರೆ ಯಾರೂ ಹೇಳೋದಿಲ್ಲ, ದುಃಖ ಬಂದ ಮಾತ್ರ ಹೇಳೋದು. ಎಲ್ಲ ಅಯ್ಯೋ ನಾನು ಹೀಗಾಗೋಯ್ತು ಅಂತ ಹೇಳ್ತಾರೆ. ದುಃಖಿ ಸಹ ಏವಂ ಸಹ ಏವ ಸ್ವಗೃಹಂ ಪ್ರಾಪ್ತಃ ವಿಮುಕ್ತವಾಸ್ಯಾಧಿಕರಣ ಸ್ವಸ್ಥಃ ನಿರ್ವೃತೋ ನಿರ್ವ್ಯಾಪಾರ ಸುಖಿ ಭವತಿ. ಇದು ಸುಖಿ ಅಂತ ದುಃಖಿ ಅಂತ ಹಾಕಿರ್ತಕ್ಕ ಇದಕ್ಕೆ ಪ್ಯಾರಲ್ ಆಗಿ ಹಾಕಿದ್ದಾರೆ ಅಷ್ಟೆ. ಅಲ್ಲಿ ಏನು ಮಾಡ್ತಾ ಇದ್ದಾನೆ? ವಾಸ್ಯಾಧಿಕರಣ ಉಳಿ ಹಿಡ್ಕೊಂಡಿದೆ, ದುಃಖ ಏನು ಹೊಡಿಬೇಕು, ಕೈ ಪೆಟ್ಟು ಮಾಡ್ಕೋತಾನೆ, ಇನ್ನೊಂದು ಮಾಡ್ಕೋತಾನೆ, ಏನೋ ಆಯಿತು, ಕೈ ಕೂಗಿಸೋಯ್ತು, ಬಾಚಿ ಎಲ್ಲೋ ಬಿದ್ದುಬಿಡ್ತು, ಸರಿಯಾಗಿ ಬರಲಿಲ್ಲ, ಮರ ಕೆಲಸ ಬರಲಿಲ್ಲ, ದುಃಖ. ಮತ್ತೇನು? ಅವನೇ ಯಾವನು ಅಲ್ಲಿ ಕರ್ತೃವಾಗಿ, ಯಾವುದು ಆ ಒಂದು ಮರಗೆಲಸ ಇದೆಯಲ್ಲ ಅದಕ್ಕೆ ಕರ್ತೃವಾಗಿ ದುಃಖ ಏನೋ ಪೆಟ್ಟು ಮಾಡ್ಕೊಂಡಲ್ಲ, ಅವನು ದುಃಖ ಆಗಿರ್ತಾನೋ ಅವನೇ ಏನು ಮಾಡ್ತಾನೆ? ಮನೆಗೆ ಬರ್ತಾನೆ. ಮನೆಗೆ ಬಂದು ವಿಮುಕ್ತವಾಸ್ಯಾಧಿಕರಣ,
ಅವನೆಲ್ಲ ಹುಳಿ ಕೊಡತಿ ಪಟ್ಟಿ ಎಲ್ಲ ಇಟ್ಬಿಡ್ತಾನೆ ಅಲ್ಲಿ ಎಲ್ಲ ಒಂದು ಕಡೆ ಮೂಲೆ ಇಟ್ಬಿಡ್ತಾನೆ. ಇಟ್ಬಿಟ್ಟು ಯಾವ ಕಾರಣವೂ ಇಲ್ಲದೆ ಸ್ವಸ್ಥವಾಗಿ ನಿರ್ವ್ಯಾಪಾರ ಸ್ವಸ್ಥವಾಗಿ ನಿರ್ವೃತನಾಗಿ ಬಿಡುತ್ತಾನೆ. ನಿರ್ವೃತ ಅಂದ್ರೇನು? ನಿರ್ವ್ಯಾಪಾರನಾಗಿ ಬಿಡುತ್ತಾನೆ ಅಂದ್ರೇನು? ಯಾವ ಬಡಗಿಯೂ ಇಲ್ಲ, ಏನಿಲ್ಲ, ವ್ಯಾಪಾರ ಇಲ್ಲ, ಮರ ಇಲ್ಲ, ಉಳಿ ಇಲ್ಲ, ಬಾಚಿ ಇಲ್ಲ, ಕೈ ಪೆಟ್ಟಾಯಿತು ಅಂತ ಅನ್ನೋದಿಲ್ಲ, ದುಡ್ಡು ಕೊಡಲಿಲ್ಲ ಅಂತ ಅನ್ನೋದಿಲ್ಲ, ಏನೂ ಇಲ್ಲ. ಈಗ ಎಲ್ಲ ಆಯ್ತಪ್ಪ, ಸದ್ಯ ಆಗ ಇಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಆರಾಮಾಗಿರ್ತಾನೆ. ಸುಖಿ ಭವತಿ. ಏವಂ ಇಲ್ಲಿ ಇದು ಹೊಂದಿಸ್ತಕ್ಕಂಥದ್ದು ಸೂತ್ರಿಗೆ, ಅದಕ್ಕೆ ದೃಷ್ಟಾಂತಕ್ಕೆ. ಏವಂ ಅವಿದ್ಯಾ ಪ್ರತ್ಯುಪಸ್ಥಾಪಿತ ದ್ವೈತ ಸಂಪೃಕ್ತ ಆತ್ಮ ಸ್ವಪ್ನ ಜಾಗರಿತಾವಸ್ಥೆಯೋ ಕರ್ತಾ ದುಃಖಿ ಭವತಿ. ನೋಡಿ, ಇವು ಸ್ವಲ್ಪ ಇವೆಲ್ಲ ಬಹಳ ಕೂಲಂಕಷವಾಗಿ ನೋಡಬೇಕು. ಹೀಗೆ ಆ ಒಂದು ಬಡಗಿ ಮಾಡಿದ್ನಲ್ಲ, ಅದೇ ರೀತಿ ಅವನಲ್ಲಿ ಯಾವುದರಿಂದ ಆ ಉಳಿ ಬಾಚಿ ಅದು ಇದು ಕೊಡತಿ ಅವೆಲ್ಲ ಇಟ್ಕೊಂಡಿದ್ದ, ದುಃಖವಾಗಿತ್ತು ಅವನಿಗೆ. ಅದೇ ರೀತಿ ಇಲ್ಲಿ ಏನಾಗಿದ್ದಾನೆ? ಈ ಒಂದು ಆತ್ಮ ಅಂದರೆ ಜೀವಾತ್ಮ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಅಂದರೆ ಅವಿದ್ಯೆ ಎಂಬ ಉಪಾಧಿಯಿಂದ ಎತ್ತಿ ಹಾಕಲ್ಪಟ್ಟ, ಅವಿದ್ಯೆ ಏನಾಯಿತು? ದ್ವೈತ ಸಂಪೃಕ್ತ, ದ್ವೈತ ಸಂಬದ್ಧನಾಗಿ, ದ್ವೈತದಿಂದ ಕೂಡಿಕೊಂಡವನಾಗಿ. ಅವಿದ್ಯೆ ಉಪಾಧಿಯಿಂದ ಕೂಡಿಕೊಂಡ, ಎಲ್ಲ ದ್ವೈತ ಬಂತು. ಮಾಡಿಕೊಂಡು ಏನು ಮಾಡ್ತಾನೆ? ವ್ಯಾಪಾರ ಎಲ್ಲಿ? ಆತ್ಮ ಇವನು ಸ್ವಪ್ನ ಜಾಗರಿತಾವಸ್ಥೆಯೋ, ಸ್ವಪ್ನಾವಸ್ಥೆಯಲ್ಲಿಯೂ ಮತ್ತು ಜಾಗೃತಾವಸ್ಥೆಯಲ್ಲಿಯೂ ಕೂಡ ಕರ್ತೃವಾಗಿದೇನೋ ಎಲ್ಲ ವ್ಯವಹಾರಕ್ಕೂ ಕೂಡ. ಸ್ವಪ್ನದಲ್ಲಿ ಏನು ವ್ಯವಹಾರವಾಗುತ್ತೆ ಎಲ್ಲದಕ್ಕೂ, ಜಾಗೃತನ ಏನು ವ್ಯವಹಾರವಾಗುತ್ತೆ ಎಲ್ಲದಕ್ಕೂ ಕೂಡ ಕರ್ತೃವಾಗಿ. ಹೇಗೆ ಆ ತಕ್ಷ ಬಡಗಿಯಂತೆ ಆ ಉಳಿ ಬಾಚಿ ಹಿಡ್ಕೊಂಡಿದ್ದ, ಎಲ್ಲಕ್ಕೂ ಕರ್ತೃವಾಗಿದ್ದ. ಕುರ್ಚಿ ಮಾಡೋದಕ್ಕೂ ಅವನೇ ಕರ್ತೃ, ಮೇಜು ಮಾಡೋದಕ್ಕೂ ಅವನೇ ಕರ್ತೃ, ವಿಗ್ರಹ ಮಾಡೋದಕ್ಕೂ ಅವನೇ ಕರ್ತೃ. ಆ ಒಂದು ಸಮಯದಲ್ಲಿ ಎಲ್ಲದಕ್ಕೂ ಅವನೇ ಕರ್ತೃವಾಗಿದ್ದ. ಸರಿಯಾಗಿ ಬರಲಿಲ್ಲ, ಅದಾಯಿತು, ವಿಪೇಟ್ ಮಾಡಿಕೊಂಡು ದುಃಖವಾಗ್ತಾ ಇತ್ತು. ಹಾಗೆ ಇವನು ಕೂಡ ಸ್ವಪ್ನಾವಸ್ಥೆ ಜಾಗೃತಾವಸ್ಥೆ ಎಲ್ಲ ವ್ಯವಹಾರಕ್ಕೂ ಕರ್ತೃವಾಗಿ ದುಃಖಿ ಆಗಿರ್ತಾನೆ. ಅದೇ ಜೀವ ಏನಾಗಿರ್ತಾನೆ? ಹೇಗೆ ಬಡಗಿ ಮನೆಗೆ ಬಂದು ಎಲ್ಲ ಬಿಸಾಕ್ಬಿಟ್ಟು ಹಬ್ಬ ಅಂತ ವಿಶ್ರಾಂತಿ ತೆಗೆದುಕೊಳ್ತಾನೋ, ಸಹ ತತ್ಶ್ರಮ ಅಪನುತ್ತಯೇ, ಆ ಒಂದು ಶ್ರಮವನ್ನು ಕಳೆದುಕೊಳ್ಳುವುದಕ್ಕಾಗಿ, ಯಾರು ಸಹ ಅಂದರೆ ಅದೇ ಜೀವ ಕಳೆದುಕೊಳ್ಳುವುದಕ್ಕಾಗಿ, ಎಲ್ಲಿ ಆ ಜಾಗೃತಿನಲ್ಲಿ ಸ್ವಪ್ನದಲ್ಲಿ ಕರ್ತೃವಾಗಿದ್ನೋ ಅವನು ದುಃಖವಾಗಿತ್ತು, ಅವನಿಗೆ ಶ್ರಮ ಆಗಿತ್ತು. ಆ ಶ್ರಮವನ್ನು ಕಳೆದುಕೊಳ್ಳುವುದಕ್ಕಾಗಿ ಸ್ವಂ ಆತ್ಮಾನಂ ಪರಬ್ರಹ್ಮ ಪ್ರವಿಶ್ಯ, ಪರಂ ಬ್ರಹ್ಮಂ ಅಂತಿದ್ಬಿಟ್ಟಿದೆ ಇಲ್ಲಿ, ತಪ್ಪದು. ಬ್ರಹ್ಮ ಪ್ರವಿಶ್ಯ, ಬ್ರಹ್ಮಂ ಅಂತಕ್ಕಂಥ ನಪುಂಸಕಲಿಂಗ ಶಬ್ದದಲ್ಲಿ ಇಲ್ಲವೇ ಇಲ್ಲ. ಬ್ರಹ್ಮಣಿ ಬ್ರಹ್ಮಾಣಿ ಅಂತಲೇ ಇರ್ತಕ್ಕಂಥದ್ದು. ಬ್ರಹ್ಮ ಪ್ರವಿಶ್ಯ ವಿಮುಕ್ತ ಕಾರ್ಯಕರಣ ಸಂಘಾತ ಅಂದ್ರೇನು? ಆ ಒಂದು ತನ್ನ ಆತ್ಮಾನ ಇಲ್ಲಿ ಸ್ವರೂಪ, ತನ್ನ ಸ್ವರೂಪವಾದ ಪರಬ್ರಹ್ಮವನ್ನು ಪ್ರವೇಶ ಮಾಡಿ ಇವನು ಮನೆಗೆ ಬಂದ, ಅಲ್ಲಿ ಎಲ್ಲ ಬಿಸಾಕ್ಬಿಟ್ಟ. ವಿಮುಕ್ತ ಕಾರ್ಯಕರಣ ಸಂಘಾತ, ಅವನು ಹೇಗೆ ಉಳಿ ಬಾಚಿ ಎಲ್ಲ ಬಿಸಾಕ್ಬಿಟ್ನೋ ಅದೇ ರೀತಿ ಇವನು ಕೂಡ ಎಲ್ಲ ಕಾರ್ಯಕರಣ ಸಂಘಾತ, ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಪ್ರತಿಯೊಂದನ್ನು ಕೂಡ ಬಿಸಾಕ್ಬಿಟ್ಟು ಏನು ಮಾಡ್ತಾನೆ? ಅಕರ್ತ ಸುಖೀ ಭವತಿ. ಕರ್ತೃವಾಗಿದ್ದ ಅಲ್ಲಿ ಎರಡವಸ್ಥೆಯಲ್ಲಿ, ಇಲ್ಲಿ ಸುಖವಾಗಿದ್ದಾನೆ. ಯಾವ ಅವಸ್ಥೆ ಅದು ಅಂತಂದರೆ ಸಂಪ್ರಸಾದಾವಸ್ಥಾಯಾಮ್. ಅದಕ್ಕೆ ಹೆಸರು ಅವಸ್ಥೆಗೆ ಸಂಪ್ರಸಾದಾವಸ್ಥೆ ಅಂತಂತ. ಸಂಪ್ರಸಾದ ಅಂದ್ರೆ ಏನು? ಸುಷುಪ್ತ್ಯವಸ್ಥೆ. ಹೇಗೆ ಸಂಪ್ರಸಾದ? ಸಮ್ಯಕ್ ಪ್ರಸೀದತಿ ಅಸ್ಮಿನ್ ಇತಿ ಸಂಪ್ರಸಾದ. ಸಮ್ಯಕ್ ಪ್ರಸೀದತಿ ಅಸ್ಮಿನ್, ಚೆನ್ನಾಗಿ ಅಂದರೆ ಯಾವ ದ್ವೈತ ಸಂಪರ್ಕವೂ ಇಲ್ಲದೆ, ಪ್ರಸೀದತಿ ಅಂದರೆ ಶಾಂತವಾಗಿ ಕುಳಿತುಕೊಂಡಿರುತ್ತಾನೋ, ಯಾವ ಸಂಬಂಧವೂ ಇಲ್ಲ ಇವನಿಗೆ. ಅದಕ್ಕೆ ಹೆಸರಾಯಿತು ಅವಸ್ಥೆಗೆ ಸಂಪ್ರಸಾದಾವಸ್ಥೆ ಅಂತ. ಅದು ಯಾವುದು? ಅದು ಸುಷುಪ್ತ.
ಸುಷುಪ್ತಿ. ಸಂಪ್ರಸಾದ ಅಂತಕ್ಕಂಥದ್ದು ಈ ಸುಷುಪ್ತಿ ಅವಸ್ಥೆ ಹೇಳ್ತಕ್ಕಂಥ ಮಾತು. ಭೂಮಾ ಸಂಪ್ರಸಾದಾದಧ್ಯುಪದೇಶಾತ್. ನಾವೊಂದು ಪ್ರವಚನ ಮಾಡ್ತಿದ್ವಲ್ಲ ನಮ್ಮ ಕುಪ್ಪ ವಿಶ್ವನಾಥ ಶರ್ಮಾ ಅವರಿಂದ, ಅದ್ಭುತವಾಗಿ ಮಾಡಿದ್ರು. ಭೂಮಾ ಸಂಪ್ರಸಾದಾದಧ್ಯುಪದೇಶಾತ್. ಈ ಸಂಪ್ರಸಾದಾತ್ ಅಧಿ, ಸಂಪ್ರಸಾದನೆಗಿಂತಲೇ ಸುಷುಪ್ತಿಗಿಂತಲೂ ಮೀರಿದವನಾಗಿದ್ದು ಯಾವ ಅವಸ್ಥೆ ಅದು? ಅದೇ ಭೂಮಾವಸ್ಥೆ, ಅದೇ ತುರಿಯಾವಸ್ಥೆ ಅಂತ ಅಲ್ಲಿ ಹೇಳಿದೆ. ಬಿಡಿ, ಯಾಕೆ ಸಂಪ್ರಸಾದನು ಕೇಳಿದೆ ಅಷ್ಟೇ. ಸಂಪ್ರಸಾದಾವಸ್ಥೆ ತಥಾ ಮುಕ್ತ್ಯವಸ್ಥಾಯಾಮಪಿ ಅವಿದ್ಯಾಧ್ವಾಂತಂ ವಿದ್ಯಾ ಪ್ರದೀಪೇನ ವಿಧೂಯ. ಅದೇ ರೀತಿ ಮುಕ್ತ್ಯವಸ್ಥಾಯಾಮಪಿ ನೋಡಿ, ಸಂಪ್ರಸಾದ ಆಯಿತು, ಅದು ಇನ್ಯಾವುದಿದು? ಮುಕ್ತ್ಯವಸ್ಥೆ ಯಾವುದದು? ತುರಿಯಾವಸ್ಥೆ. ಆ ತುರಿಯಾವಸ್ಥೆಯಲ್ಲಿಯೂ ಕೂಡ ಅವಿದ್ಯಾಧ್ವಾಂತಂ. ನೋಡಿ, ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ? ಸುಷುಪ್ತಿಯಲ್ಲಿಯೂ ಕೂಡ ಹೋಗಿ ಸುಖ ಬಾಚಿ ಈಚಿ ಎಲ್ಲ ಹಾಕ್ಕೊಂಡಿದ್ದ ಅಷ್ಟೇ. ತಿರ್ಗಾ ನಾಳೆ ಏನು ಮಾಡ್ತಾನೆ? ಅದನ್ನ ಎತ್ಕೋತಾನೆ ಹೋಗ್ತಾನೆ ಅಷ್ಟೇ. ಅಲ್ಲಿ ಎಲ್ಲ ಬಾಚೀಕರಣ ಎಲ್ಲ ಅಲ್ಲೇ ಇತ್ತು, ಎಲ್ಲೂ ಹೋಗಿರಲಿಲ್ಲ. ಎಲ್ಲಿ ಯಾವ ದ್ವೈತ ಸಂಪರ್ಕ ಇರಲಿಲ್ಲ ಸುಷುಪ್ತಿ ಅವಸ್ಥೆಯಲ್ಲಿ. ಅಲ್ಲಿ ಮತ್ತೆ ಈ ತುರಿಯಕ್ಕೂ ಅಲ್ಲೂ ಇಲ್ವಲ್ಲ ದ್ವೈತ ಸಂಪರ್ಕ. ಅಂದರೆ ಅಲ್ಲಿ ಅವಿದ್ಯಾ ಇತ್ತು, ತಕ್ಷಣ ಬಾಚೀಕರಣ ಎಲ್ಲ ಅಲ್ಲೇ ಇತ್ತೋ ಇದು ಅಲ್ಲೇ ಇತ್ತು ಘನೀಭೂತವಾಗಿ ಅವಿದ್ಯ. ಈಗೇನು ಬಂತು? ಈ ಅವಿದ್ಯಾಧ್ವಾಂತಂ. ಮುಕ್ತಿ ಅಂದ್ರೇನು? ತುರಿಯಾವಸ್ಥೆ ಅಂದ್ರೇನು? ಈ ಅವಿದ್ಯೆ ಎಂಬ ಕತ್ತಲೆಯನ್ನು ವಿದ್ಯಾ ಪ್ರದೀಪೇನ ವಿಧೂಯ, ವಿದ್ಯೆ ಎಂಬ ಬೆಳಕಿನಿಂದ ವಿಧೂಯ ಧೂಳೀಪಟವನ್ನಾಗಿ ಮಾಡಿಕೊಂಡು, ನಾಶ ಮಾಡಿ, ಆತ್ಯಂತಿಕವಾಗಿ ನಾಶ ಮಾಡಿಕೊಂಡು, ಆತ್ಮ ಏವ ಕೇವಲೋ ನಿರ್ವೃತ್ತ ಅಂದ್ರೇನು? ಆತ್ಮ ಒಬ್ಬನೇ ಕೇವಲವಾಗಿ ನಿರ್ವೃತ. ನಿರ್ವೃತ ಅಂದ್ರೇನು? ಹಿಂದೆ ಹೇಳಿ ನಿರ್ವ್ಯಾಪಾರ ಅಂತ. ಯಾವ ವ್ಯಾಪಾರವೂ ಇಲ್ಲ, ಏನೂ ಇಲ್ಲ, ಇಲ್ಲದೆ ಸುಖೀ ಭವತಿ, ಸುಖನಾಗಿ ಆಗುತ್ತಾನೆ ಅಂತ ಹೇಳಿ ಜಾಗೃತ್ತು ಸ್ವಪ್ನ ಇದರಲ್ಲಿ ಬಡಗಿಯಲ್ಲಿ ಆಚೆ ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ, ದುಃಖ ಇರ್ತಾನೆ, ಎಲ್ಲ ಕಾರಣ ಇರುತ್ತೆ ಅವನಿಗೆ, ಬಾಚಿಯೆಲ್ಲ ಅದೇ ರೀತಿ ಮಾಡಿಕೊಂಡು ಅವನ ಮನೆಗೆ ಹೋಗಿ ಎಲ್ಲವನ್ನು ಅಲ್ಲೆಲ್ಲ ಇಟ್ಟುಬಿಟ್ಟು ಸುಖವಾಗಿರ್ತಾನೋ ಶಾಂತನಾಗಿ. ಹಾಗೆ ನಿದ್ರಾವಸ್ಥೆಯಲ್ಲಿ ಈ ಆತ್ಮನು ಎಲ್ಲವನ್ನೂ ಕೂಡ ಆ ಕಾರ್ಯಕರಣ ಸಂಘಾತಗಳನ್ನು ಒಂದುಗಡೆ ಇಟ್ಟು ಅದರಿಂದ ವಿಮುಖನಾಗಿ ಅದನ್ನು ಬಿಟ್ಟು ಸಂಪ್ರಸಾದಾವಸ್ಥೆ ಶಾಂತನಾಗಿದ್ದುಕೊಂಡು ಏನು ಮಾಡ್ತಾನೆ? ತಿರುಗಿ ವಾಪಸ್ ಹೊರಡ್ತಾನೆ ಜಾಗೃತ ಅವಸ್ಥೆ, ವ್ಯಾಪಾರಕ್ಕಷ್ಟೇ, ಮುಕ್ತನಾಗೋದಿಲ್ಲ. ಆದರೆ ಇದಕ್ಕಿಂತ ಬೇರೆಯಾಗಿ ತುರಿಯಾವಸ್ಥೆ, ಮುಕ್ತಿಯವಸ್ಥೆ ಅಂತ ಇದೆಯಲ್ಲ, ಅಲ್ಲಿ ಏನಾಗಿದೆ? ಆ ಅವಿದ್ಯಾ ಎಂಬ ಉಪಾಧಿಯಿಂದ ಮಾಡಿದ್ನಲ್ಲ ಆ ಕತ್ತಲೆಯನ್ನೂ ಕೂಡ ವಿದ್ಯೆ ಎಂಬ ಬೆಳಕಿನಿಂದ ಕಳೆದುಕೊಂಡು ಅಲ್ಲಿ ಆತ್ಯಂತಿಕವಾಗಿ ಸುಖವಾಗಿ ಇರುತ್ತಾನೆ ಅಂತ ಹೇಳಿ ತಕ್ಷದೃಷ್ಟ ಅಂತಷ್ಟ ಏತಾವತ ಅಂಶೇನ ದೃಷ್ಟವೇ. ತಕ್ಷದೃಷ್ಟ ಅಂತ ಕೊಟ್ಟಿದ್ದೀವಲ್ಲ, ಇಷ್ಟು ಮಾತ್ರ ತಗೋಬೇಕಷ್ಟೆ. ಏನು? ಅವನು ಬಂದ ಮನೆಗೆ, ಅದು ಅಲ್ಲೇ ಇತ್ತ, ಶಾಂತನಾದ, ಮತ್ತೇನು ಮಾಡ್ತಾನೆ? ತಿರುಗಿ ಹೋಗ್ತಾನೆ, ಮಾರನೇ ಎತ್ಕೊಂಡು ಹೋಗ. ಅದೇ ರೀತಿ ಇದು ಆತ್ಯಂತಿಕವಾಗಿ ಅದು ನಾಶವಾಗಿಲ್ಲ. ಅವನ ಕರ್ತೃತ್ವ ನಾಳೆಗಿದ್ದೇ ಇದೆ, ಈಗ ಸದ್ಯಕ್ಕೆ ಹೋಗಿದೆ ಅಷ್ಟೆ. ಯಾಕೆ? ಕರಣ ಎಲ್ಲ ಅಲ್ಲೇ ಇದೆ. ಹಾಗೆ ಇಲ್ಲಿ ಅವಿದ್ಯೆ ಅಂತಕ್ಕಂಥದ್ದು ಅಲ್ಲೇ ಇದೆ, ಹೋಗಿಲ್ಲ, ಬಟ್ ಕರಣ ಇಲ್ಲ ಅಷ್ಟೇ ಇಲ್ಲಿ ಅಂಥೇಳಿ ಅಪೇಕ್ಷೆ ಪ್ರತಿನಿಯತಾನೆ ಕರಣ ವಾಸನೆ ಕರ್ತ. ಏನು? ಆ ಒಂದು ಕರಣ ಇದ್ದಾಗ ಕರ್ತ ಅಂತ ಆಗುತ್ತೆ, ಇಲ್ಲದೆ ಇದ್ದಾಗ ಅರ್ಥ ಅಷ್ಟೇ. ಅಲ್ಲಿ ಆ ತಕ್ಷಣ ಅಷ್ಟು ಹೋಗ್ಬೇಕಷ್ಟೆ. ಸ್ವಶರೀರೇಣತು ಅಕರ್ತ ಇವ ಅಂದರೆ ತನ್ನ ಶರೀರದಿಂದ. ಏನು? ತನ್ನ ಶರೀರದಿಂದ ಏನು ಅಂದರೆ ಯಾವ ಕರಣ ಸಂಬಂಧವೂ ಇಲ್ಲದೆ ಕೇವಲವಾಗಿರ್ತಕ್ಕಂಥ ಶರೀರದ ಅಕರ್ತೃವೇ ಯಾರು? ತಕ್ಷ. ಏವಂ ಇದೇ ರೀತಿಯಾಗಿ ಅಯಂ ಆತ್ಮ ಸರ್ವ ವ್ಯಾಪಾರೇಶು ಅಪೇಕ್ಷೆಯವ ಮನ ಆದೀನಿ ಕರಣಾನಿ ಕರ್ತಾ ಭವತಿ. ಇದೇ ರೀತಿ ಈ ಒಂದು ಆತ್ಮ ಇದ್ದಾನಲ್ಲ, ಅವನು ಸರ್ವ ವ್ಯಾಪಾರೇಶು ಎಲ್ಲ ವ್ಯಾಪಾರಗಳಲ್ಲಿಯೂ ಕೂಡ ಮನ ಆದೀನಿ ಕರಣಾನಿ ಅಪೇಕ್ಷೆ, ಮನಸ್ಸೇ ಮುಂತಾದ ಎಲ್ಲ ಕಾರಣಗಳನ್ನು ಕೂಡ ಬಯಸಿದವನಾಗಿ ಕರ್ತಾ ಭವತಿ, ಕರ್ತೃ ಅಂತ ಹೇಳಲ್ಪಡುತ್ತಾನೆ. ಆದರೆ ಸ್ವಾತ್ಮನ ಅಂದರೆ ತನ್ನ ಸ್ವರೂಪದಿಂದ ಏನಾಗಿದ್ದಾನೆ ಇವನು? ಅಕರ್ತ ಏವ ಭವತಿ ಸ್ವರೂಪ. ಮತ್ತು ಈ ನತು ಆತ್ಮನಃ
ತಕ್ಷಣ ಇವ ಅವಯವಾಹ ಸಂತಿ ಯೈಃ ಹಸ್ತಾದಿಭಿರಿವ ವಾಸ್ಯಾದೀನ ತಕ್ಷ ಮನ ಆದೀನಿ ಕರಣಾನಿ ಆತ್ಮ ಉಪಾದದೀತ ನ್ಯಸ್ಯೇದ್ವಾ. ಅಷ್ಟೇ ನೋಡಿ, ತಕ್ಷಕ್ಕೆ ದೃಷ್ಟಾಂತ ಇಷ್ಟಕ್ಕೆ ಮಾತ್ರ ತಗೊಳ್ಬೇಕು. ಆ ತಕ್ಷಣ ಏನಾಗಿತ್ತು, ಅವನಿಗೆ ಉಪರಮ ಆಗಿದ್ದಾಗಲೂ ಅವನಿಗೆ ಕೈ ಕಾಲು ಎಲ್ಲ ಅವಯವ ಇತ್ತು. ಮುಂದೆ ಹೋದಾಗ ಹಾಗೆ ಇಲ್ಲಿ ಆ ಸಂಪ್ರಸಾದಾವಸ್ಥೆ ಅಂತ ಇದೆಯಲ್ಲ, ಅಲ್ಲಿ ಮತ್ತೆ ತುರಿಯಾವಸ್ಥೆ ಅಲ್ಲಿ ಇವನಿಗೂ ಅವಯವ ಇದ್ದೇ ಇರುತ್ತೆ, ಹಾಗೆಲ್ಲ ಅದೆಲ್ಲ ಅಲ್ಲ, ಹಾಗೆಲ್ಲ ಭಾವಿಸಬಾರ್ದು. ಅಷ್ಟು ಮಾತ್ರ ತಗೊಳ್ಬೇಕಿಲ್ಲಿ. ತಕ್ಷ ಹೇಗೆ ಕೆಳಗಳನ್ನೆಲ್ಲ ಬಿಟ್ಟ ಶಾಂತನಾದ, ಹಾಗೆ ಇವನು ಅಷ್ಟೇ ಮನ ಆದಿ ಕೆಳಗಳನ್ನು ಬಿಟ್ಬಿಡ್ತಾನೆ, ಶಾಂತನಾಗ್ತಾನೆ ಅಷ್ಟೇ. ತಿರ್ಗಾ ಏನಾಗುತ್ತೆ, ನಿದ್ರೆಯಿಂದ ಎಚ್ಚೆತ್ತಾನೆ, ತಿರುಗಿ ವ್ಯವಹಾರ ಶುರುವಾಗುತ್ತೆ. ಆದರೆ ತುರಿಯ ಅವಸ್ಥೆ ಅಂತ ಇನ್ನೊಂದಿದೆಯಲ್ಲ, ಅದರಲ್ಲಿ ಈ ಒಂದು ಅವಿದ್ಯೆ ಅಂತ ಏನಿತ್ತು ಅದು ಎಲ್ಲಿತ್ತು, ಅದು ಈ ಒಂದು ನಿದ್ರಾವಸ್ಥೆಯಲ್ಲಿಯೂ ಇತ್ತು. ಅದನ್ನೇ ಕುರಿತು ಈ ಒಂದು ವಿಶುದ್ಧ ವೇದಾಂತ ಪರಿಭಾಷೆ ವರ್ತ ಮಾಡ್ತಾರೆ. ಅವಿದ್ಯೆ ಎಲ್ಲಿತ್ತು, ಹೇಗಿತ್ತು, ಅದು ಯಾವ ವಿದ್ಯೆ, ಅದು ಮೂಲ ವಿದ್ಯಾನ ತೂಲಾ ವಿದ್ಯಾನ ಎಲ್ಲ ಇದೆ, ನೋಡೋಣ. ಹಾಗೆ ಅಲ್ಲಿ ಆ ಅವಿದ್ಯೆಯನ್ನು ಕೂಡ ಕಳೆದುಕೊಂಡು ಯಾವುದರಿಂದ ಕಳ್ಕೋತಾನೆ ಅವಿದ್ಯೆ, ಅದಕ್ಕೇನು ಮಾಡಬೇಕು ಅಂದರೆ ಏನೂ ಇಲ್ಲ, ವಿದ್ಯಾ ಪ್ರದೀಪೇನ, ವಿದ್ಯೆ ಎಂಬ ಬೆಳಕಿನಿಂದ ತಿಳ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಮನ ಆದಿ ಕಣ ಆತ್ಮ ಅಷ್ಟೇ ಹೊರತು ಈ ಅವನ ತಕ್ಷಣಂತೆ ಬಡಗಿಯಂತೆ ಏನು ಎಲ್ಲ ಅವಯವ ಇರುತ್ತೆ ಇಲ್ಲಿ, ಆ ಅವಯವಗಳಿಂದ ಇವನು ಕರ್ಣ ತಗೊಳ್ತಾನೆ, ಅದರಿಂದ ಕೆಲಸ ಆ ಥರ ಏನಿಲ್ಲ ಅಂತ ಹೇಳಿ ಈ ಒಂದು ತಕ್ಷ ಸೂತ್ರದ ಯೋಜನೆ ಹೇಗೆ ಅದನ್ನು ಯೋಜಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನು ತರ್ಕ ಇದೆ ಮುಂದೆ. ಏನು, ಹಿಂದೆ ಅವರು ಪೂರ್ವ ಪಕ್ಷ ಹಾಕಿದ್ನಲ್ಲ, ಜೀವನು ಕರ್ತೃವೇ ಅಂತನ್ನೋದಕ್ಕೆ ಪೂರ್ವ ಪಕ್ಷಗಳನ್ನು ಹಾಕಿದ್ದ, ಅವನು ಸಿದ್ಧಾಂತ ಮಾಡಿದ್ದ. ಅದನ್ನು ತಗೊಂಡು ಇಲ್ಲಪ್ಪ, ನಿನ್ನ ಈ ಒಂದು ಪೂರ್ವ ಯುಕ್ತಿ ಇದೆಯಲ್ಲ, ನಿನ್ನ ಯುಕ್ತಿ ಯಾವುದು ಹೊಂದೋದಿಲ್ಲ, ಸರಿ ಇಲ್ಲ, ಹೀಗೆ ಯುಕ್ತಿ ಮಾಡಬೇಕು ಅಂತ ಹೇಳಿ ಅದನ್ನು ಮುಂದಿನ ಭಾಗ ಮಾಡ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.